ಗೋಲ್ಡ್ ಮೆಡಲ್ನ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಕೊಡಬೇಕಿತ್ತು. ನಾವು ವೆಲ್ಕಮ್ ಮಾಡ್ತಾ ಇದ್ದಾರೆ. ನಮಗೋಸ್ಕರ ರೆಡ್ ಕಾರ್ಪೆಟಲ್ಲಿ ಎಂಟ್ರಿ ನೋಡೋ ಸಮಂತ ಎಂತ ಅದೃಷ್ಟ. ರಂಗೋಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಪಾಪ್ಕಾರ್ನ್ ತಂದಿದ್ದೀವಿ ತಿನ್ನಕ್ಕೆ. ಫೈನಲಿ ಮೆಡಲ್ ಕೊಡ್ತಾ ಇದ್ದಾರೆ. ಇಂಡಿಯನ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದನೂ ಇವರಿಗೆ ಬ್ರಾನ್ಸ್ ಮೆಡಲ್ಗೆ ಸೆಲೆಕ್ಟ್ ಆಗಿದ್ರು. ಊಟಕ್ಕೆ ಚಪಾತಿ, ಪಲ್ಯ, ಉಪ್ಪಿನಕಾಯಿ, ಅನ್ನ, ಸಾಂಬಾರ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನು ಅಂದರೆ, ನಮ್ಮ ಮಾವ ಅಂದರೆ ಹಸ್ಬೆಂಡ್ ಅವ್ರ ಅಪ್ಪ ಅವ್ರಿಗೆ ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದಾರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ. ಸೊ ಯಾಕೆ ಏನು ಅಂತ ಮುಂದೆ ಹೇಳ್ತೀನಿ. ನಮ್ಮ ಹಸ್ಬೆಂಡ್ ಅವ್ರಿಗೆ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಇನ್ನೊಬ್ರು ಬರ್ತಾ ಇದ್ದಾರೆ. ಯಾರು ಬರ್ತಿರ್ಬೋದು ಅಂತ ಗೆಸ್ ಮಾಡ್ತಾ ಇರಿ. ಸೊ ಇವಾಗ ಬೇಗ ಬೇಗ ಹೊರಡೋಣ, ಬನ್ನಿ ಹೆಂಗಿರುತ್ತೆ ಪ್ರೋಗ್ರಾಮ್ ಅಂತ ನೋಡೋಣ. ಫೈನಲಿ ಬಂದ್ವಿ. ಇದೇ ಆಫೀಸ್, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಅಕಾಡೆಮಿ. ಇದರೊಳಗೆ ಇವಾಗ ಹೋಗೋದು. ಗೋಲ್ಡ್ ಮೆಡಲ್ನ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಕೊಡಬೇಕಿತ್ತು. ಅವ್ರಿಗೆ ಬೇರೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೋಮ್ ಮಿನಿಸ್ಟರ್ ಕೊಡ್ತಾ ಇದ್ದಾರೆ. ಅವ್ರು ಇವಾಗ ಕಾರಲ್ಲಿ ಬರ್ತಾ ಇದ್ದಾರೆ. ಫೈರ್ ಸ್ಟೇಷನ್ ಆಫೀಸರು ರ್ಯಾಲಿ ಮುಖಾಂತರ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಫೈನಲಿ ಒಳಗೆ ಬಂದ್ವಿ. ನೋಡಿ ಮಾರ್ಚ್ ಫಸ್ಟ್ ಮಾಡ್ತಾರೆ. ರೆಡ್ ಕಾರ್ಪೆಟ್ ಬೇರೆ ಹಾಕೋದು ನಮಗೋಸ್ಕರ ರೆಡ್ ಕಾರ್ಪೆಟಲ್ಲಿ ಎಂಟ್ರಿ ನೋಡೋ ಸಮಂತ ಎಂತ ಅದೃಷ್ಟ. ಈಗ ಹೋಗಿ ಕುತ್ಕೋಬೇಕು ಸೀಟ್ ಹುಡಿಕೊಂಡು. ಇವರೇ ಹೋಮ್ ಮಿನಿಸ್ಟರು. ನಾವು ಬರಲಿ ಅಂದ್ಬಿಟ್ಟು ನಮಗೋಸ್ಕರ ವಾಶ್ ಮಾಡಿದ ಕಾಯ್ತವ್ರೆ. ಇವಾಗ ನಾವು ಬಂದ್ವಲ್ಲ ಹೇಳ್ತವ್ರೆ ನೋಡಿ. ಇದೇ ಸ್ಟೇಜು, ಇಲ್ಲೇ ಕೊಡೋದು ರಂಗೋಲಿ. ಇವರೇ ಕರ್ನಾಟಕ ಸ್ಟೇಟ್ ಹೋಮ್ ಮಿನಿಸ್ಟರ್. ಲೇಟ್ ಆಗುತ್ತೆ ಅಂದ್ಬಿಟ್ಟು ಪಾಪ್ಕಾರ್ನ್ ತಂದಿದ್ದೀವಿ ತಿನ್ನಕ್ಕೆ. ಅಣ್ಣ ತಿಂತವ್ರೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಸ್ಟೇಜ್ ಇಟ್ಬಿಟ್ಟು ಏನು ಕಾಣ್ತಾ ಇಲ್ಲ. ಪೌರ ರಕ್ಷಣೆ, ರಾಜ್ಯದ ವಿಪತ್ತು ಇದು ಯಾವ ಸಾಂಗು ಗೆಸ್ ಮಾಡಿ ಗಾಯ. ಇದು ಆರ್ಟು, ಇವರು ಆರ್ಟಿಸ್ಟ್. ನಾವು ಇಷ್ಟು ದೂರದಲ್ಲಿ ಕುತ್ಕೊಂಡು ನೋಡ್ತಾ ಇರೋದು. ಐದನೆಯ ತುರುವಿಯನ್ನು ನಿರ್ವಹಿಸುತ್ತಿರುವವರು ಶ್ರೀ ರಂಗನಾಥ್. ಆಗಮಿಸಿದ ಸರ್ವರನ್ನ ನಮ್ಮ ನುಡಿಗಳಿಂದ ಸ್ವಾಗತಿಸಲಿದ್ದಾರೆ. ಫೈನಲಿ ಮೆಡಲ್ ಕೊಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಹಂಗಾಗಿ ಇಂಡಿವಿಜುವಲ್ ಆಗಿ ಕೊಡ್ತಾ ಇಲ್ಲ. ಒಟ್ಟಿಗೆ 5 ಜನ ನಿಲ್ಲಿಸ್ಬಿಟ್ಟು ಕೊಡ್ತಾ ಇದ್ದಾರೆ. ಹೊಸನಗರ ಶ್ರೀ ಬಸಪ್ಪ ಕೆ ಗಾಣಿಗೆ, ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಧಾರವಾಡ. ಶ್ರೀ ಜಯರಾಮು ಎನ್, ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಮಳವಳ್ಳಿ. What is the contribution, sir? What has she done like majorly?
ಶ್ರೀ ರುದ್ರಯ್ಯ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ITPL, ಶ್ರೀ ಭೀಮರಾವ್ ಉಪ್ಪಾರ್ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ದಾವಣಗೆರೆ, ಶ್ರೀ ದೇವಾನಂದ್ PH ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಇಂಡಿ, ಶ್ರೀ ರಮೇಶ್ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಫ್ಯಾಮಿಲಿ ಅವರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ರು, ಹಾಗಾಗಿ ನಾನು ಹೋಗಿ ಫೋಟೋ ತೆಗೆಸ್ಕೊಂಡೆ. ಗೋಲ್ಡ್ ಮೆಡಲ್ ಏನು ಕೊಟ್ಟಿರೋದು ಅಂದರೆ ಫೈರ್ ಸ್ಟೇಷನ್ ಸರ್ವಿಸಲ್ಲಿ ಇವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಅಂದ್ಬಿಟ್ಟು ಅವ್ರ ಹೈಯರ್ ಅಥಾರಿಟಿ ಅವರು ರೆಕಗ್ನೈಸ್ ಮಾಡಿ ಅವ್ರ ನೇಮ್ನ ಗೋಲ್ಡ್ ಮೆಡಲ್ ಲಿಸ್ಟ್ಗೆ ಆ್ಯಡ್ ಮಾಡಿದ್ರು. ಅಲ್ಲಿ ಸೆಲೆಕ್ಟ್ ಆಗಿ ಇವತ್ತು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ. ಇದು ಡೆಲ್ಲಿಲಿ ಕೊಡಬೇಕಿತ್ತು, ಡೆಲ್ಲಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಬ್ಯಾಂಗ್ಳೂರ್ ಫೈರ್ ಸ್ಟೇಷನ್ ಹೆಡ್ ಆಫೀಸಲ್ಲಿ ಕೊಟ್ಟರು. ಪ್ರತಿ ವಾಹನಕ್ಕೆ ಅಂದಾಜು 45 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಖರೀದಿ ಮಾಡಲಾಗಿರುತ್ತದೆ. ಈ ವಾಹನಗಳು ಅಗ್ನಿಶಮನಕ್ಕೆ ಸಂಬಂಧಿಸಿದ ಅಗ್ನಿಶಾಮಕ ಜಲವಾಹನಗಳು 15ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ ಪ್ರತಿ ವಾಹನಕ್ಕೆ ಅಂದಾಜಿಕೆ ಮಾಡಿರುತ್ತದೆ. ಮಾನ್ಯ ಗೃಹ ಸಚಿವರಿಗೆ ನೀರನ್ನ ಆಕಾಶದೆತ್ತರಕ್ಕೆ ಚಿಮ್ಮುವುದರ ಮೂಲಕ ಅಭಿನಂದನೆಯನ್ನ ವಾಹನಗಳ ಮೂಲಕ ಅಗ್ನಿಶಾಮಕ ವಾಹನಗಳ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಫೈನಲಿ ಹೋಮ್ ಮಿನಿಸ್ಟರ್ ಎಲ್ಲರಿಗೂ ಗೋಲ್ಡ್ ಮೆಡಲ್ ಡಿಸ್ಟ್ರಿಬ್ಯೂಟ್ ಮಾಡಿ ಇಲ್ಲಿ ಹೊರಡ್ತಾ ಇದ್ದಾರೆ. ಅಧಿಕಾರಿಗಳ ಗಮನಕ್ಕೆ ದಯವಿಟ್ಟು ಈ ಗುಂಪು ಛಾಯಾಚಿತ್ರದ ನಂತರ ಫಂಕ್ಷನ್ ಎಲ್ಲ ಮುಗೀತು, ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ನಾನು ಸುಮಂತು ಮತ್ತೆ ಅಪ್ಪ. ಊಟಕ್ಕೆ ಚಪಾತಿ, ಪಲ್ಯ, ಉಪ್ಪಿನಕಾಯಿ, ಅನ್ನ, ಸಾಂಬಾರು. ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಹೆಂಗಿತ್ತು? ಸೂಪರ್ ಆಗಿತ್ತು. ಹಲೋ, ಇದು ಬ್ಯಾಂಗ್ಳೂರ್ ಫೈರ್ ಸ್ಟೇಷನ್ ಆಫೀಸ್. ಒಳಗಡೆ ಕರ್ಕೊಂಡೋಗಿ ಎಲ್ಲನೂ ತೋರಿಸ್ತಾ ಇದ್ರು ಹೆಂಗಿರುತ್ತೆ ಅಂತ. ಬಿಸಿಲಲ್ಲಿ ಬಿಸಿ ಊಟ ತಿಂದ್ಬಿಟ್ಟು ಫುಲ್ ಶೆಕೆ ಆಗಿದೆ. ಅದಕ್ಕೆ ಇವಾಗ ನಂದಿನಿಲಿ ಕೂಲ್ ಆಗಲಿ ಅಂದ್ಬಿಟ್ಟು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತೊಗೊಂಡಿದ್ದೀವಿ. ಇದು ಚಾಕ್ಲೇಟ್ ಫಸ್ಟ್ ಟೈಮ್ ಅಂತ ಕುಡಿತಾ ಇರೋದು. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, see you.